ಪ್ರೈಸ್ ಲಾರ್ಡ್. ದೇವರಿಗೆ ಪ್ರಿಯರಾದವರೇ, ಈ ಜೀವದ ರೊಟ್ಟಿಯ ಕಾರ್ಯಕ್ರಮಕ್ಕಾಗಿ ನಿಮ್ಮನ್ನು ಪ್ರಭು ಯೇಸುವಿನ ನಾಮದಲ್ಲಿ ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಈ ದಿನದಲ್ಲಿ ಕೂಡ ಆ ಜೀವವಾಕ್ಯವನ್ನು ನಾವು ಓದಿಕೊಳ್ಳೋಣ. ಕೀರ್ತನೆ 114ನೇ ಕೀರ್ತನೆ ಮತ್ತು ಕೊನೆ ವಾಕ್ಯವರೆಗೂ ಅನೇಕ 8 ವಾಕ್ಯಗಳಿದೆ. ಅದರಲ್ಲಿ ಇರುವಂಥ ಕೆಲವೊಂದು ವಾಕ್ಯಗಳನ್ನು ಈ ಸಮಯದಲ್ಲಿ ನಾನು ನಿಮಗಾಗಿ ಓದಿಕೊಳ್ಳುತ್ತೇನೆ. ಇಸ್ರಾಯೇಲು ಐಗುಪ್ತ ದೇಶವನ್ನು, ಯಾಕೋಬನ ಮನೆತನದವರು ಅನ್ಯ ಭಾಷೆಯ ಜನಾಂಗವನ್ನು ಬಿಟ್ಟ ಮೇಲೆ ಯೆಹೂದ್ಯವು ದೇವರ ಪರಿಶುದ್ಧ ವಾಸಸ್ಥಾನವು, ಇಸ್ರಾಯೇಲು ಆತನ ರಾಜ್ಯವೂ ಆದವು. ಈ ಅಧ್ಯಾಯವನ್ನು ಭಕ್ತನಾದ ಮೋಶೆ ಬರೆದಿರಬಹುದೆಂಬುದಾಗಿ ಹೇಳುತ್ತಾರೆ. ಇಲ್ಲಿ ಮೊದಲನೇ ವಾಕ್ಯದಲ್ಲಿ ನೋಡುತ್ತೇವೆ, ಇಸ್ರಾಯೇಲು ಐಗುಪ್ತ ದೇಶವನ್ನು, ಯಾಕೋಬನ ಮನೆತನದವರು ಅನ್ಯ ಭಾಷೆಯ ಜನಾಂಗವನ್ನು ಬಿಟ್ಟ ಮೇಲೆ ಎಂಬುದಾಗಿ. ಅದು ಮಾತ್ರ ಹೇಳ್ತದೆ, ಯೆಹೂದ್ಯ ದೇವರ ಪರಿಶುದ್ಧ ವಾಸಸ್ಥಾನವು, ಇಸ್ರಾಯೇಲ ಆತನ ರಾಜ್ಯವೂ ಆದವು ಎಂಬುದಾಗಿ. ಆದ್ದರಿಂದ ಇಲ್ಲಿ ನೋಡುತ್ತೇವೆ, ಆ ಇಸ್ರಾಯೇಲ ಜನರು ಐಗುಪ್ತ ದೇಶವನ್ನು ಬಿಟ್ಟು ಬರೋದಕ್ಕೆ ಅವರಿಗೆ ಮನಸ್ಸಿಲ್ಲ. ಐಗುಪ್ತ ದೇಶದಲ್ಲಿ ಇದ್ದಂಥ ಆ ಕಲಾಚಾರಗಳು, ಅವರಲ್ಲಿದ್ದಂಥ ಆ ಅನ್ಯ ಜನರ ಆ ಸ್ವಭಾವ, ಆ ಕಾರ್ಯಗಳೆಲ್ಲ ಅವರಿಗೆ ಬಹಳ ಪ್ರಿಯವಾಗಿತ್ತು. ಮೋಶೆ ಅವ್ರಿಗೆ ಹೇಳ್ತಾರೆ, ದೇವರು ನಮ್ಮನ್ನ ಹಾಲು ಜೇನು ಅರಿಯುವ ದೇಶಕ್ಕೆ ನಮ್ಮನ್ನು ಕರೀತಾ ಇದ್ದಾರೆ, ಬನ್ರಿ ಅಂತ ಹೇಳಿದ ಮೇಲೆ ಅನೇಕ ಹೊತ್ತಿ ಅವರು ಬರುವುದಕ್ಕೆ ಮನಸ್ಸಿಲ್ಲದೆ ಹೋಯಿತು ಎಂಬುದಾಗಿ ನಾವು ನೋಡುತ್ತೇವೆ. ಆದರೆ ಇಲ್ಲಿ ವಾಕ್ಯ ಹೇಳ್ತದೆ, ಅವರು ಅನ್ಯ ಭಾಷೆಯ ಜನಾಂಗವನ್ನು ಬಿಟ್ಟ ಮೇಲೆ ಎಂಬುದಾಗಿ. ಆದ್ದರಿಂದ ಆಮೇಲೆ ಏನಾಯ್ತಂತೆ, ದೇವರಿಗೆ ಪರಿಶುದ್ಧ ನಿವಾಸ ಸ್ಥಾನವಾದರಂತೆ. ಅದು ಮಾತ್ರ ಅಲ್ಲ, ವಾಕ್ಯ ಹೇಳ್ತದೆ, ಇಸ್ರಾಯೇಲು ಆತನ ರಾಜ್ಯವೂ ಆದವು ಎಂಬುದಾಗಿ. ಆದ್ದರಿಂದ ದೇವರಿಗೆ ಇಷ್ಟವಿಲ್ಲದಂಥ ಕಾರ್ಯಗಳನ್ನು, ಈ ಲೋಕದ ಐಗುಪ್ತ ದೇಶ ಅಂದರೆ ಅನ್ಯವಾದಂಥ ಕಾರ್ಯಗಳು, ದೇವರಿಗೆ ಇಷ್ಟವಿಲ್ಲದಂಥ ಕಾರ್ಯಗಳನ್ನು ನಾವು ಬಿಟ್ಟು ಬರುವಾಗ ದೇವರ ಪರಿಶುದ್ಧ ಜನಾಂಗವಾಗುತ್ತೇವೆ. ಅದು ಮಾತ್ರ ಅಲ್ಲ, ಆತನ ರಾಜ್ಯವೂ ಆಗುತ್ತೇವೆ. ಅದರಿಂದ ಆ ಜನರು ದೇವರ ಶಬ್ದಕ್ಕೆ ಕಿವಿಗೊಟ್ಟು ಅವರು ಬಂದಿದ್ದರಿಂದ ಅಲ್ಲಿ 3ನೇ ವಾಕ್ಯ ಹೇಳ್ತದೆ, ಸಮುದ್ರವು ಕಂಡು ಓಡಿ ಹೋಯಿತು, ಯೋರ್ದಾನ್ ಹೊಳೆಯು ಹಿಂದಿರುಗಿತು, ಪರ್ವತಗಳು ಟಗರುಗಳಂತೆಯೂ ಗುಡ್ಡಗಳು ಕುರಿಮರಿಗಳಂತೆಯೂ ಹಾರಾಡಿದವು. ಸಮುದ್ರವೇ ನಿನಗೇನಾಯಿತು? ಯಾಕೆ ಓಡು ಹೋಗುತ್ತಿ? ಯೋರ್ದಾನೆ ಯಾಕೆ ಹಿಂದಿರುಗುತ್ತಿ? ಪರ್ವತಗಳೇ ನೀವು ಟಗರುಗಳಂತೆಯೂ, ಗುಡ್ಡಗಳೇ ನೀವು ಕುರಿಮರಿಗಳಂತೆಯೂ ಯಾಕೆ ಹಾರಾಡುತ್ತೀರಿ ಎಂಬುದಾಗಿ. ಹಲ್ಲೆಲೂಯಾ. ನೋಡ್ರಿ, ಇಲ್ಲಿ ಒಂದು ವಿಷಯ, ಇಸ್ರಾಯೇಲು ದೇವರಿಗೆ ಇಷ್ಟವಿಲ್ಲದ ಕಾರ್ಯಗಳನ್ನು ಬಿಟ್ಟು ಆ ಕಾನಾನಿಗೆ ಹೋಗುವಂಥ ಸಮಯದಲ್ಲಿ ದೇವರಾದ ಕರ್ತನಲ್ಲಿ ವಾಕ್ಯತ್ತದೆ, ಸಮುದ್ರವು ಆ ಜನಾಂಗವನ್ನು ಕಂಡು ಏನಾಯ್ತಂತೆ, ಓಡಿ ಹೋಯ್ತಂತೆ. ಯೋರ್ದಾನು ಅವರನ್ನು ಕಂಡಿದ ತಕ್ಷಣ ಹಿಂದಿರುಗಿತು ಎಂಬುದಾಗಿ. ಎಲ್ಲ ಗುಡ್ಡಗಳು ಪರ್ವತಗಳು ಎಲ್ಲವೂ ಅವುಗಳು ನಡಗಿದವು ಎಂಬುದಾಗಿ. ಹಲ್ಲೆಲೂಯಾ. ನಮ್ಮೆಲ್ಲರಿಗೆ ಗೊತ್ತಿರುವಂಥದ್ದಾಗಿದೆ. ಆದರೆ ಕೆಲವೊಬ್ಬರಿಗೆ ಗೊತ್ತಿರಲ್ಲ. ಅವರು ಐಗುಪ್ತ ದೇಶದಿಂದ ಬರುವಾಗ ಅವರಿಗೆ ಆ ಕೆಂಪು ಸಮುದ್ರ ಏನಾಯಿತು, 2 ಭಾಗವಾಯಿತು. ಮತ್ತು ಯೋರ್ದಾನ್ ಹೊಳೆಯು ಅದು ಓಡಿ ಹೋಯಿತು. ಅವರು ಆ ಬೆಟ್ಟದಲ್ಲಿ ಸಮಯದಲ್ಲಿ ಬಂದು ದೇವರನ್ನು ಆರಾಧಿಸುವಂಥ ಸಮಯದಲ್ಲಿ ಎಲ್ಲ ಬೆಟ್ಟಗಳು ಗುಡ್ಡಗಳು ಕದಲಿದವು ಎಂಬುದಾಗಿ. ಅದಕ್ಕೆ ಹೇಳ್ತೀನಿ, ನಿನಗೇನಾಯಿತು? ಯಾಕೆ ಓಡಿ ಹೋಗುತ್ತಿದ್ದಿ ಅಂತ. ಯಾಕೆ ಅಂತ ಹೇಳಿದ್ರೆ, ದೇವರ ಶಬ್ದಕ್ಕೆ ಕಿವಿಗೊಟ್ಟು ದೇವರಿಗೆ ಇಷ್ಟವಿಲ್ಲದಂಥ ಕಾರ್ಯಗಳನ್ನು ಬಿಟ್ಟು ಬರುವಾಗ ಈ ಪ್ರಕೃತಿಗೆ ಮಿಗಿಲಾಗಿರುವಂಥ, ಆಗದೇ ಇರುವಂಥ ಅದ್ಭುತಗಳು, ಅತಿಶಯಗಳು, ಮಹತ್ವಾದಂಥ ಕಾರ್ಯಗಳು ದೇವರಿಂದ ಮಾಡಲು ಸಾಧ್ಯ. ಆದರೆ ಮೊದಲು ನಾವೇನು ಮಾಡಬೇಕು, ನೀವೇನು ಮಾಡಬೇಕು? ದೇವರು ಹೇಳಿದಂಥ ಆ ಐಗುಪ್ತ ದೇಶದ ಕಾರ್ಯಗಳನ್ನು, ಅನ್ಯ ಭಾಷೆ ಜನಾಂಗಗಳನ್ನು ಕಾರ್ಯಗಳನ್ನು ಬಿಟ್ಟು ಬರುವಾಗ ದೇವರೇನು ಮಾಡ್ತಾರೆ, ನಿಮ್ಮ ಜೀವಿತದಲ್ಲಿ ಕೆಂಪು ಸಮುದ್ರಗಳ ಕಾರ್ಯಗಳು ಭಾಗ ಮಾಡುತ್ತಾರೆ. ಯೋರ್ದಾನ್ ಹೊಳೆಯು ನಿಮ್ಮನ್ನು ಕಂಡು ಓಡುತ್ತದೆ. ಎಲ್ಲ ಬೆಟ್ಟ ಗುಡ್ಡಗಳು, ಎಲ್ಲ ಪ್ರಕೃತಿ ಕೂಡ ನಿಮಗೆ ಅಂಜಿ ನಿಮಗೆ ನಡುವಂಥದ್ದಾಗಿದೆ. ಯಾಕಂದರೆ ಅವರ ಮಧ್ಯದಲ್ಲಿ, ಅಲ್ಲಿ ವಾಕ್ಯ ಹೇಳ್ತದೆ, ಪರಿಶುದ್ಧ ನಿವಾಸವಾದರು, ಇಸ್ರಾಯೇಲು ಆತನ ರಾಜ್ಯವೂ ಆದವು ಎಂಬುದಾಗಿ.
ದೇವರ ಪ್ರಜೆಗಳು, ದೇವರ ಮಕ್ಕಳು, ಆತನ ಸಂಸ್ಥಾನವು ಆದ ಮೇಲೆ ಈ ಪ್ರಕೃತಿ ಏನಾಗತ್ತಂತೆ ಆ ಮಕ್ಕಳಿಗೆ ದಾರಿಗಳನ್ನು ಕೊಟ್ಟು ಅದು ಬೇಕಾದಂಥ ಎಲ್ಲ ಕಾರ್ಯಗಳನ್ನು ನೆರವೇರಿಸುವಂಥದ್ದಾಗಿದೆ. ಆದ್ದರಿಂದ ಪ್ರಿಯ ದೇವ ಜನರೇ, ಇವತ್ತು ಯಾವ ಅದ್ಭುತಕ್ಕಾಗಿ, ಅತಿಶಯಕ್ಕಾಗಿ, ಮಹತ್ ಕಾರ್ಯಗಳಿಗಾಗಿ ನೀವು ಎದುರು ನೋಡುತ್ತಿದ್ದ ಆ ಕಾರ್ಯವನ್ನು ದೇವರು ನಿಮಗೆ ಮಾಡುತ್ತಾರೆ. ಆದರೆ ದೇವರಿಗೆ ಇಷ್ಟವಿಲ್ಲದಂಥ ಕಾರ್ಯಗಳನ್ನು ಎತ್ತು ಹಾಕುವಾಗ ದೇವರು ನಿಶ್ಚಯವಾಗಿ ನಮ್ಮನ್ನು ಆಶೀರ್ವದಿಸುತ್ತಾರೆ. ನಾನು ನಿಮಗಾಗಿ ಪ್ರಾರ್ಥಿಸಿಕೊಳ್ಳುತ್ತೇನೆ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂಥ ಪರಲೋಕದ ತಂದೆಯಾದ ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ. ರಾಜ, ನಿನ್ನ ಮಕ್ಕಳಾದಂಥ ನಾವು ಕೂಡ ಸ್ವಾಮಿ, ನಿನಗೆ ಇಷ್ಟವಿಲ್ಲದ ಕಾರ್ಯಗಳನ್ನು, ಐಗುಪ್ತ ಅಂತ ಹೇಳುವಾಗ ಅದು ಪಾಪಗಳು, ನಿನಗೆ ಇಷ್ಟವಿಲ್ಲದಂಥ ಕಾರ್ಯಗಳಾಗಿರುವಂಥದ್ದಾಗಿದೆ. ಲೌಕಿಕವಾದಂಥ ಕಾರ್ಯಗಳು, ಅದನ್ನು ಬಿಟ್ಟು ನಾವು ಮನ ತಿರುಗುವಾಗ ಸ್ವಾಮಿ ನಮ್ಮ ಜೀವಿತದಲ್ಲಿ ಅದ್ಭುತಗಳನ್ನು ಮಾಡುವಂಥ ದೇವರಾಗಿದೆ. ಈ ಸಮಯದಲ್ಲಿ ಕೂಡ ಈ ವಾಕ್ಯವನ್ನು ಕೇಳುವಂಥ ಎಲ್ಲ ಮಕ್ಕಳಿಗಾಗಿ ಪ್ರಾರ್ಥಿಸಿಕೊಳ್ಳುತ್ತೇನೆ. ಅವರಿಗೆ ಆಗದೆ ಅಡಚಣೆಯಾಗಿರುವಂಥ ಎಲ್ಲ ಕಾರ್ಯಗಳು ಯೇಸುವಿನ ನಾಮದಲ್ಲಿ ತೆರೆಯಲ್ಪಡಲಿ, ಯೇಸುವಿನ ನಾಮದಲ್ಲಿ ಓಡಿ ಹೋಗಲಿ, ಯೇಸುವಿನ ನಾಮದಲ್ಲಿ ಎಲ್ಲವೂ ನಡುಕವಾಗಲಿ. ಸ್ವಾಮಿ, ನಿನ್ನ ನಾಮ ಮಾತ್ರ ಮಹಿಮೆ ಹೊಂದಲಿ. ಆಶೀರ್ವದಿಸು ಯೇಸುವಿನ ನಾಮದಲ್ಲಿ ತಂದೆಯಾದ ದೇವರೇ, ಆಮೆನ್. ಕರ್ತನೆ ನಿಮ್ಮನ್ನು ಆಶೀರ್ವದಿಸಲಿ. ಆಮೆನ್.